ವೆಲ್ಕಮ್ ಮಾಡಿದ್ರೆ ನಿಮ್ಮ ಅದ್ದೂರಿ ಚಪ್ಪಾಳೆ ಮುಖಾಂತರ ಎಲ್ಲ ಲೀಡರ್ಸು ಶಾರ್ಟ್ ಟೈಮಲ್ಲಿ ಬೇಗ ಮುಗಿಸ್ಕೊಳ್ಳೋಣ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಶುಭ ಭಾನುವಾರ. ನಿಮ್ ಕೆಲಸ ಎಲ್ಲ ಬಿಟ್ಟು ಒಳ್ಳೆ ಒಂದು ಆಸ್ಥಾನಕ್ಕೆ ಬಂದಿದ್ದೀರಾ, ದುಡ್ಡು ಮಾಡುವಂತ ಒಂದು ಆಸ್ಥಾನಕ್ಕೆ ಬಂದಿದ್ದೀರಾ. ನಾವು ಇಲ್ಲಿಗೆ ಸೇರಿ ಒಂದು 8 ತಿಂಗಳಾಗಿದೆ. ಇಲ್ಲಿವರೆಗೂ ನಾನು ಇಲ್ಲಿವರೆಗೂ 80 RP ದಾಟಿದ್ದೀನಿ. ಇನ್ನು ಕೆಲವೇ ದಿವಸದಲ್ಲಿ 100 RP ಕೂಡ ನಾನು ರೀಚ್ ದೇವಸ್ಥಾನಕ್ಕೆ ಒಂದು ಖುಷಿ ಇರುತ್ತೆ, ದೇವ್ರ ದರ್ಶನ ಆಗುತ್ತೆ, ಪ್ರಸಾದ ಕೊಡ್ತಾರೆ ಅಲ್ಲ. ಸ್ಮಾರ್ಟ್ ವೇಕಲ್ ಬಂದ್ರೆ ದುಡ್ಡನ್ನ ನಾವು ದುಡಿಬಹುದು, ಅಚ್ಚುಕಟ್ಟಾದ ಜೀವನವನ್ನ ನಡೆಸಬಹುದು. ಹಾಗೆ ದೀಪಗೌಡರು ಇದನ್ನೆಲ್ಲ ಯೋಚನೆ ಮಾಡಿ ನಮಗೆ ಈ ಒಂದು ಸಂಸ್ಥೆಯನ್ನ ಹಾಕೊಟ್ಟಿದ್ದಾರೆ. ಆ ಸಂಸ್ಥೆಯಲ್ಲಿ ಅರ್ಥ ಮಾಡ್ಕೊಂಡು ಸಿಸ್ಟಮ್ನ ಮುಂದುವರೆದಿದೆ. ಆದ್ರೆ ಕೇವಲ 6 ತಿಂಗಳು ಅಲ್ಲಿ ನೀವು ಲಕ್ಷಾಂತರ ರೂಪಾಯಿ ದುಡ್ಡು ನಿಮ್ಮ ಕಮಿಟ್ಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ ನನಗೆ ಇವತ್ತು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೂ ನೀವು ಕೂಡ ಇದನ್ನ ಮನಸ್ಸಿನಲ್ಲಿ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಬೇಡ್ರಿ, ಕೆಲವೇ ಸಮಯ ಕೂತ್ಕೊಳ್ಳಿ, ನಮ್ಮ ಜೊತೆಗಳಲ್ಲಿ ಕೂತ್ಕೊಂಡು ಅದನ್ನ ಚರ್ಚಿಸಿ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಏನೋ ಒಂದಿರುತ್ತೆ ಗೊಂದಲಗಳು, ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಇವತ್ತೇ ಲಾಗಿನ್ ಆಗಿ ನೆಕ್ಸ್ಟ್ ಮಂಡೇಗೆ ನೀವು ಫಸ್ಟ್ ಅಚೀವ್ಮೆಂಟ್ ಆಗಿ ನೀವು ಅಮೌಂಟ್ ಅನ್ನು ತಗೊಂಡ ಮೇಲೆ ನಿಮ್ಗೆ ಅನ್ಸುತ್ತೆ ಇದರಲ್ಲಿ ಹೇಗೆ ನಾನು ದುಡ್ಡು ಮಾಡಿದೆ ಒಂದು ವಾರದಲ್ಲಿ ಅಂತ ನಿಮಗೆ ಅನ್ಸುತ್ತೆ. ಸೊ ದಯಮಾಡಿ ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ನಾವು ಅರ್ನ್ ಮಾಡೋಣ. ನಮಸ್ತೆ, ಕಾನ್ಫಿಡೆನ್ಸ್ ಅಂತ ನನ್ನ ಹೆಸರು. ಬೇಲೂರಲ್ಲಿ ವಾಸ ಮಾಡ್ತಾ ಇದ್ದೀನಿ. ಮೂಲತಃ ತುಮಕೂರವರು. ಒಂದು 20 ವರ್ಷ ಆಯ್ತು ಬೆಂಗಳೂರು ಬಂದು. ನಾನು ತುಂಬ ಈ ಥರ ಒಂದು ಸಿಸ್ಟಮ್ಗಳನ್ನ ಹುಡುಕ್ತಾ ಇದ್ದೆ. ಅಂಥ ಸಮಯದಲ್ಲಿ ನಮ್ಮ ಸ್ನೇಹಿತರೊಬ್ಬರಿಂದ ಪರಿಚಯ ಆಗಿ ಇಲ್ಲಿ ಬಂದು ಇದನ್ನು ತಿಳ್ಕೊಂಡೆ, ಅರ್ಥ ಮಾಡ್ಕೊಂಡೆ. ನಮ್ಮ ದಿನನಿತ್ಯದ ಖರ್ಚುಗಳಿಂದ ಆದಾಯ ಕೊಡುವಂಥ ಇಂಥ ಒಂದು ಅವಕಾಶವನ್ನು ನಾವು ತಗೊಂಡು ಒಂದು ಗ್ರಾಸರಿ ಕಿಟ್ಟನ್ನು ಬೈ ಮಾಡಿ ನಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ 4 ಜನ ಪರಿಚಯ ಮಾಡಿಕೊಟ್ಟು ಅವರಿಗೆ ಸಪೋರ್ಟ್ ಮಾಡ್ತಾ, ಮತ್ತು ನಮಗೆ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಸುನೀಲ್ ಸರ್ ಇದ್ದಾರೆ, ಚಂದ್ರು ಸರ್ ಇದ್ದಾರೆ, ಶಿವು ಸರ್ ಇದ್ದಾರೆ. ಈ ಥರ ಎಲ್ಲರ ಹತ್ರ ಸಹಾಯ ನಾವು ಸಪೋರ್ಟನ್ನು ತಗೊಂಡು ನಮ್ಮ ಟೀಮನ್ನು ಬೆಳೆಸ್ತಾ ಅವ್ರಿಗೂ ಇನ್ಕಮ್ ಪಡಿಸ್ತಾ ನಾವು ಇನ್ಕಮ್ ಮಾಡ್ತಾ ಇದ್ದೀವಿ. ಒಳ್ಳೆ ಅವಕಾಶ. ಇಂಥ ಅವಕಾಶಕ್ಕೆ ನಿಮಗೆಲ್ಲ ಸ್ವಾಗತ ಕೊಡ್ತಾ ನನ್ನ ಮಾತುಗಳನ್ನು ಹ್ಯಾಪಿ ಮಾರ್ನಿಂಗ್ ಮತ್ತೆ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಮಸೂದ್ ಮೊಹಮ್ಮದ್ ಅಂತ. ಸೊ ಕೇಳಿಸ್ತಾ ಇಲ್ವಾ? ಓಕೆ, ಕೇಳಿಸ್ತಾ ಇದೆ. ಎನಿವೆ, ನನ್ನ ಹೆಸರು ಮಸೂದ್ ಮೊಹಮ್ಮದ್ ಅಂತ. ನಾನು JHBCS ಲೇಔಟ್ ಕುಮಾರಸ್ವಾಮಿ ಲೇಔಟ್ ಪಕ್ಕ ಬರುತ್ತೆ, ಅಲ್ಲಿಂದ ಬಂದಿರೋದು. ಸೊ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದು ಅಬ್ದುಲ್ ರಹೀಮ್ ಅಂತ, ನಮ್ಮ ಅಪ್ಲೈ, ಡೈರೆಕ್ಟ್ ಅಪ್ಲೈ. ಮತ್ತು ನನಗೆ ಇಲ್ಲಿ ಸಪೋರ್ಟ್ ಮತ್ತು ಟ್ರೈನಿಂಗ್ ಕೊಟ್ಟಿರೋದು ಸೈದ್ ಮೌಸಿನ್ ಮತ್ತು ಬೇರೆ ಲೀಡರ್ಸ್ ಇದ್ದಾರಲ್ಲ, ಎಲ್ಲ ಲೀಡರ್ಸ್ ಮುಖಾಂತರ ನಾನು ನಿಯರ್ ಟು 100 RPವರೆಗೂ ಬಂದಿದ್ದೀನಿ. ಇನ್ನೂ ರೀಚ್ ಆಗಿಲ್ಲ, ವೆರಿ ಬಾಟಮಲ್ಲಿ ಇದ್ದೀನಿ, ಆಗ್ಬಿಡ್ತೀನಿ. ಮತ್ತು ಏನಿದೆ, ನಾನು ಇಲ್ಲಿ ಸೇರಿ ಆಲ್ಮೋಸ್ಟ್ 6 ತಿಂಗಳು ಆಗ್ತಾ ಇದೆ. 1 ತಿಂಗಳು ನಾನು ಏನು ಸೀರಿಯಸ್ಲಿ ತೊಗೊಂಡಿರಲಿಲ್ಲ. ಲಾಸ್ಟ್ 5 ಮಂತ್ಸಿಂದ ನಾನು ಆಲ್ಮೋಸ್ಟ್ 1,46,000ವರೆಗೂ ಅರ್ನ್ ಮಾಡಿದ್ದೀನಿ. ಮತ್ತು ಇನ್ನೇನೆಂದರೆ ಇಲ್ಲಿ ಇದಿರೋದು ಬಿಸ್ನೆಸ್ ನಾನು ನೋಡಿದೆ, ಬೇರೆ ಬಿಸ್ನೆಸ್ಗಳನ್ನು ನೋಡಿದ್ದೀನಿ. ಆಲ್ಮೋಸ್ಟ್ 2-3 ಕಂಪ್ನಿವರೆಗೂ ನೋಡಿದ್ದೀನಿ. ಇಂಡಿಯಾದಲ್ಲಿ 2 ಕಂಪ್ನಿ, ಬೇರೆ ದೇಶದಲ್ಲಿ 1 ಕಂಪ್ನಿ ನೋಡಿದ್ದೆ. ಅಲ್ಲಿರೋದು ಕಾಂಪನ್ಸೇಷನ್ ಪ್ಲ್ಯಾನ್, ಮಾರ್ಕೆಟಿಂಗ್ ಪ್ಲ್ಯಾನ್ ಮತ್ತು ಇಲ್ಲಿರೋದು ಮಾರ್ಕೆಟಿಂಗ್ ಕಾಂಪನ್ಸೇಷನ್ ಪ್ಲ್ಯಾನ್ಗೆ ವ್ಯತ್ಯಾಸ ನೋಡ್ತಾರೆ. ಆ ಬೇರೆ ಕಂಪ್ನಿಗಳಲ್ಲಿ ಮಾರ್ಕೆಟಿಂಗ್ ಪ್ಲ್ಯಾನ್ ಅದು ಬೆಟ್ಟ ಹತ್ತಂಗೆ, ಅದು ಇಲ್ಲಿರೋದು ಮಾರ್ಕೆಟಿಂಗ್ ಪ್ಲ್ಯಾನ್ ನಮ್ಮ ನೆಲದಲ್ಲಿ ನಡೆದಂಗೆ. ಸೊ ನಾವು ಈ ಪ್ಲ್ಯಾನ್ ನಾವು ಮಾಡಿಲ್ಲ ಅಂದರೆ, ಈ ಬಿಸ್ನೆಸ್ ಮಾಡಿಲ್ಲ ಅಂದರೆ ಐ ಥಿಂಕ್ ನಾವು ಬೇರೆ ಯಾವುದೇ ಬಿಸ್ನೆಸ್ ಮಾಡೋಕ್ಕೂ ಹೋಗ್ಬಾರ್ದು ಅಂತ ನನ್ನದೊಂದು ಸಜೆಷನ್. ಯಾಕಂದರೆ ನಾವು ಕಂಡ್ಕೊಳ್ತೀವಿ ಇಲ್ಲಿ ಏನು ಕಳಿಯೋದಿಲ್ಲ, ಇಲ್ಲಿ ಎಲ್ಲ ಗಳಿಸೋದೇ ಇರೋದು. ಮತ್ತು ಇದೇನೆಂದರೆ ಇದು ವೆರಿ ಸಿಂಪಲ್ ಮತ್ತು ವೆರಿ ಈಸಿ. ಬಟ್ ಇದು ಹೇಗೆ ನಾವು ಸಕ್ಸಸ್ ಆಗ್ತೀವಿ ಅಂದರೆ ನಾವು ಸಿಸ್ಟಮ್ಗೆ ಫಾಲೋ ಮಾಡಬೇಕು. ಅಪ್ಲೈನ್ ಏನು ಹೇಳ್ತಾರೆ ಅದಕ್ಕೆ ಫಾಲೋ ಮಾಡಬೇಕು. ಸಿಸ್ಟಮ್ಗೆ ಫಾಲೋ ಮಾಡಿ ಸಿಸ್ಟಮ್ ಜೊತೆ ಅಟ್ಯಾಚ್ ಆಗಿದ್ದರೆ ಡೆಫಿನೆಟ್ಲಿ ನಾವು ವೆರಿ ಫಾಸ್ಟಾಗಿ ರೀಚ್ ಆಗ್ತೀವಿ. ಸೊ ನಾನು ಏನು ಜಾಸ್ತಿ ಹೈಲಿ ಎಜುಕೇಟೆಡ್ ಇಲ್ಲ, ಮೋಸ್ಟ್ಲಿ ನನ್ನಿಂದ ಜಾಸ್ತಿ ಹೈಲಿ ಎಜುಕೇಟೆಡ್ ಜನ ಇರ್ಬೋದು. ಬಟ್ ಈ ಒಂದು ಇಲ್ಲಿ ಆರ್ಡಿನರಿ ಪರ್ಸನ್, ಎಜುಕೇಟೆಡ್, ಅನ್ಎಜುಕೇಟೆಡ್, ಯಾವುದೇ ಕ್ಯಾಸ್ಟ್ ಇರಲಿ, ಯಾವುದೇ ಗಂಡು ಹೆಣ್ಣು, ಯಾವುದೇ ಜಾತಿ ಇರಲಿ, ಎಲ್ಲರಿಗೂ ಅವಕಾಶ ಇದೆ. ಸೊ ಎಲ್ಲರೂ ಸರಿ ಮಾಡೋಣ, ಬನ್ನಿ, ಇದು ನಮ್ಮ ಲೈಫ್ಗೆ ಚೇಂಜ್ ಮಾಡುತ್ತೆ. ಅಪ್ಲೈನರ್ಸ್ ಎಲ್ಲರೂ ಕೂಡ ಹೇಗಿದ್ದಾರೆ ಅಂತಂದ್ರೆ, ಒಂದು ತಂಗಿನ 10 ಜನ ಅಣ್ಣಂದ್ರೆ ಯಾವ ರೀತಿ, ಅಥವಾ ಅಣ್ಣ ತಮ್ಮಂದ್ರೆ ಇರೋ ಮನೆ, ಚಿಕ್ಕಪ್ಪ ದೊಡ್ಡಪ್ಪ ಇರೋ ಮನೆ ಯಾವ ರೀತಿ ಕಾಪಾಡ್ತಾರೆ, ಆ ರೀತಿ ಎಲ್ಲರ ಸಪೋರ್ಟು ಇರುತ್ತೆ. ಯಾರೊಬ್ರು ಬೇಜಾರು ಮಾಡ್ಕೊಳ್ಳಲ್ಲ. ಎಷ್ಟೊತ್ತಲ್ಲಿ ನಾವು ಸರ್ ಈ ಥರ ಇದೆ, ಪ್ಲಾನಿಂಗ್ ಬೇಕು ಅಂದರೆ ಮೇಡಮ್ ನಾನಿದ್ದೀನಿ, ನಾನು ಫ್ರೀ ಇದ್ದೀನಿ, ಇಲ್ಲಿ 1 ನಿಮಿಷ ಇದೆ, ಅವ್ರಿಗೆ ಫೋನ್ ಮಾಡಿ, ಜದ್ದು ಸರ್ ಇದ್ದಾರೆ, ಹೀಗೆ ಒಬ್ರಿಗೊಬ್ರು ಲಿಂಕ್ ಮಾಡಿ
ಒಂದು ಕ್ಷಣ ಕೂಡ ಯಾರಿಗೂ ಲೇಟ್ ಮಾಡಲ್ಲ. ಸೊ ಸಪೋರ್ಟಿವ್ ಆಗಿದ್ದಾರೆ. ಸೊ ತಾವು ಬನ್ನಿ, ಇವತ್ತೇ ಲಾಗಿನ್ ಆಗಿ ಅಂತ ಕೇಳ್ಬಿಡ್ತೀನಿ. ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ಇವ್ರನ್ನೆಲ್ಲ ಬೆಳೆಸಿ ಇವರ ಡಿಸಿಕ್ಷನ್ ದಾಟಿ ನೆಕ್ಸ್ಟ್ ಡೆಸಿಗ್ರೇಷನ್ ಅಂದ್ರೆ 100 RPM ಅಂತ ಕರಿತೀವಿ. 100 RPM ಅಂದ್ರೆ ಸಿಂಪಲ್ ವಿಷಯ ಅಲ್ಲ. ಯಾಕಂದ್ರೆ 100 RPM 1 ಲಕ್ಷ ಇನ್ಕಮ್ ಮ್ಯಾಚಿಂಗ್ ಕೊಡೋ ಜೊತೆಗೆ ಗೋವಾ ಅಚೀವ್ಮೆಂಟ್ ಮಾಡ್ಕೊಂಡು 10,000 ರೂಪಾಯಿ ಶಾಪಿಂಗ್ ವೋಚರ್ನ ಮಾಡ್ಕೊಂಡು ಜೊತೆಗೆ ಟ್ಯಾಬ್ ಲೆನೋವೋ ಕಂಪ್ನಿದು 20,000 ಗಿನ ವರ್ತಾಪಲ್ ಟ್ಯಾಬ್ ನ ಗಿಫ್ಟ್ ಆಗಿ ಪಡೆದಿರುವಂತ ಲೀಡರ್ಸ್ ಕೂಡ ಇದ್ದಾರೆ. ಸೊ ಅಂತ ಲೀಡರ್ಸ್ ನ ನಿಮ್ಮ ಅದ್ದೂರಿ ಚಪ್ಪಾಳೆ ಮುಖಾಂತರ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ಕೊಳ್ತೀನಿ.